ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕವಿತಾ ಕುಟುಂಬ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಆರೋಗ್ಯಕರವಾದ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದೇನಪ್ಪ ಅಂದರೆ ನೇರಳೆ ಹಣ್ಣಿನ ಜ್ಯೂಸ್ ಮತ್ತು ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ನೇರಳೆ ಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತ ತಿಳ್ಕೊಳ್ಳೋಣ ಬನ್ನಿ. ನೇರಳೆ ಹಣ್ಣು ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದೊಂದು ಒಳ್ಳೆ ನ್ಯೂಟ್ರಿಯಸ್ ಫ್ರೂಟ್ಸು. ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಇನ್ನೂ ಹೆಚ್ಚು. ನೇರಳೆ ಹಣ್ಣನ್ನು ತುಂಬ ಆರೋಗ್ಯ ಸಮಸ್ಯೆಗಳಿಗೆ ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಇನ್ಫೆಕ್ಷನ್ಸ್ ಇದ್ದರೆ, ಅಸ್ತಮಾ ಇದ್ದರೆ, ಹೊಟ್ಟೆ ನೋವು ಇದ್ದರೆ, ಬೇದಿ ತಡೆಗಟ್ಟೋದಕ್ಕೆ, ಇನ್ನೂ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳಿಗೆ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ ಈ ಹಣ್ಣನ್ನು. ಇದರಿಂದ ಸಲಾಡ್ ಮಾಡಬಹುದು, ಸ್ಮೂತಿ ಮಾಡಬಹುದು, ಜ್ಯೂಸ್ ಕೂಡ ಮಾಡಬಹುದು. ಇದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಮಾಡಬಹುದು, ಡಯಾಬಿಟಿಸ್ ಕಂಟ್ರೋಲ್ ಮಾಡಬಹುದು. ಇದು ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಯಾರು ಬೇಕಾದರೂ ತಿನ್ನಬಹುದು ಇದನ್ನು. ಆದರೆ ಶುಗರ್ ಪೇಷಂಟ್ಸು ತಿನ್ನೋದಕ್ಕೆ ಮುಂಚೆ ನಿಮ್ಮ ಶುಗರ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದನ್ನು ತಿಂದ ಮೇಲೆ ಶುಗರ್ ಲೆವೆಲ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಶುಗರ್ ಪ್ರಾಬ್ಲಮ್ ಇರೋವಂಥವ್ರು ತಿನ್ನಬೇಡಿ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ತಿನ್ನಿ. ಇದನ್ನು ನಮ್ಮ ಇಂಡಿಯಾದಲ್ಲಿ ಬ್ಲ್ಯಾಕ್ಬೆರ್ರಿ, ನೇರಳೆ ಹಣ್ಣು, ಜಾವಾ ಪ್ಲಮ್ ಅಂತೆಲ್ಲ ಕರೀತಾರೆ. ಇದನ್ನು ತಿನ್ನೋದ್ರಿಂದ ಹಾರ್ಟ್ ಹೆಲ್ತ್ ಆಗಿರೋ ಥರ ನೋಡ್ಕೊಳ್ಳುತ್ತೆ, ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸಾಲ್ವ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ಮಾಡಿಸಿದ್ದಿದ್ದು ನಮ್ಮ ಸ್ಕಿನ್ ಹೆಲ್ತಿಯಾಗಿಡೋಕ್ಕೆ ಸಹಾಯ ಮಾಡುತ್ತೆ. ಡಯಾಬಿಟಿಸ್ ಮ್ಯಾನೇಜ್ ಮಾಡುತ್ತೆ ಇದು. ಹಾಗೆ ಹೊಸಡು ಹಾಗೂ ಹಲ್ಲುಗಳನ್ನ ಗಟ್ಟಿಯಾಗಿಡೋ ಥರ ನೋಡ್ಕೊಳ್ಳುತ್ತೆ. ಈ ನೇರಳೆ ಹಣ್ಣನ್ನು ಹಾಗೆ ನೀಟಾಗಿ ಹಾಗೆ ತೊಳೆದ್ಬಿಟ್ಟು ಹಾಗೇನಾದರೂ ಸೇವಿಸ್ಬೋದು. ಇಲ್ಲಾಂದರೆ ಜ್ಯೂಸ್ ಮಾಡಿಕೊಂಡು, ಇಲ್ಲ ಸಲಾಡ್ ರೀತಿಯಲ್ಲಾದರೂ ಯಾವ ರೀತಿ ನಿಮ್ಗೆ ಅನುಕೂಲ ಆಗುತ್ತೆ ಆ ರೀತಿ ತೊಗೋಬಹುದು. ತುಂಬಾ ಬೆನಿಫಿಟ್ಸ್ ಇರೋದ್ರಿಂದ ತಿನ್ನೋದು ತುಂಬಾ ಒಳ್ಳೆಯದು. ನಾನಿಲ್ಲಿ 2 ರೀತಿ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಒಂದು ನೇರಳೆ ಹಣ್ಣಿನ ಜ್ಯೂಸು, ಹಾಗೆ ರಸಾಯನ ಪುಡ್ಡಿಂಗ್ ಅಂತಾರಲ್ಲ ಆ ಥರದ್ದು. 2 ರೆಸಿಪೀಸ್ ಕೂಡ ಈಸಿಯಾಗಿರೋದು. ಯಾವುದೇ ರೀತಿ ಬೇಯಿಸಬೇಕು, ಮಾಡಬೇಕು, ಟೈಮ್ ವೇಸ್ಟ್ ಆಗುತ್ತೆ ಏನೂ ಇಲ್ಲ. 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಹೆಲ್ತಿಯಾಗಿರೋಂಥ ರೆಸಿಪೀಸು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2-3 ಬಾರಿ ಹಣ್ಣನ್ನು ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಹಣ್ಣನ್ನು ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಆ ಪಲ್ಪ್ ಬೇರೆ ಮತ್ತು ಬೀಜ ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಮಿಕ್ಸರ್ ಜಾರ್ಗೆ ತೊಗೊಂಡಿರೋಂಥ ಒಂದು 8-10 ಹಣ್ಣಿಂದು ಪಲ್ಪ್ ಹಾಕ್ಕೋಬೇಕು. ನಾನಿಲ್ಲಿ ಒಬ್ರಿಗಾಗುವಷ್ಟು ಮೆಷರ್ಮೆಂಟ್ ಹೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಆ ಅಳತೆ ಮಾಡ್ಕೊಂಡು ಹಾಕ್ಕೋಬೋದು. ಹಾಗೆ ತೊಗೊಂಡಿರೋಂಥ ಪಲ್ಪ್ ಜೊತೆಗೆ 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲದ ಪುಡಿ ನೇರಳೆ ಹಣ್ಣು ಸ್ವಲ್ಪ ಒಗರು ಬರೋದ್ರಿಂದ ಅದಕ್ಕೆ ಸ್ವಲ್ಪ ಸ್ವೀಟನ್ನು ಆ್ಯಡ್ ಮಾಡಬೇಕಾಗತ್ತೆ. ಸಕ್ಕರೆ ಅಥವಾ ಜೇನುತುಪ್ಪ, ಬೆಲ್ಲ ಏನು ಬೇಕಾದರೂ ನಿಮ್ಮ ಚಾಯ್ಸು, ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಹಾಗೆ ಒಂದು ಪಿಂಚಷ್ಟು ಅಂದರೆ ಒಂದು ಚಿಟಿಕೆಯಷ್ಟು ರಾಕ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಾಲ್ಟ್ ಹಾಕೋದ್ರಿಂದ. ಹಾಗಾಗಿ ಆನಂತರ 4-5 ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಅಥವಾ ಕೋಲ್ಡ್ ವಾಟರ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. 5-6 ಎಲೆಗಳಷ್ಟು ಪುದೀನ ಎಲೆಗಳನ್ನ ತೊಗೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಬೇಕು ಅಂದರೆ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ. ನೋಡಿ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಈಗ ಶೋಧಿಸ್ಬೇಕು ಅಂದರೆ ಶೋಧಿಸ್ಕೋಬೋದು. ಏನೂ ಶೋಧಿಸೋದಿಲ್ಲ, ಕ್ಲೀನಾಗಿ ಪೇಸ್ಟ್ ರೀತಿ ಆಗಿರುತ್ತೆ. ಎಷ್ಟು ನೀಟಾಗಿ ಆಗಿದೆ, ಶೋಧಿಸೋ ಅವಶ್ಯಕತೆ ಇರಲ್ಲ. ಬೇಕು ಅಂದರೆ ಶೋಧಿಸ್ಕೋಬೋದು. ಹಿಂಗೆ ಡೈರೆಕ್ಟಾಗಿ ಗ್ಲಾಸಲ್ಲಿ ಹಾಕಿ ಸರ್ವ್ ಮಾಡ್ಕೋಬೋದು. ಇದಕ್ಕೆ ಬೇರೆ ಇನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನಿಮ್ಮ ಇಷ್ಟ, ಅಂದರೆ ಯಾವ ರೀತಿ ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ನೇರಳೆ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಚಿಲ್ಲಾಗಿರೋವಂಥ ನೇರಳೆ ಹಣ್ಣಿನ ಜ್ಯೂಸನ್ನ ಸವಿಯೋದಕ್ಕೆ ಕೊಡಿ.
ಕೆಲವರು ಈ ನೇರಳೆ ಹಣ್ಣನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಒಂದು 5 ರಿಂದ 6 ನಿಮಿಷ ಕುದಿಯೋ ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ಅದು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಪಲ್ಪ್ ಅಷ್ಟೇ ತೊಗೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡ್ತಾರೆ. ಆ ರೀತಿಯೂ ಮಾಡ್ಬೋದು, ಈ ರೀತಿಯೂ ಮಾಡ್ಬೋದು, ಎರಡು ಸೇಮು. ಬಟ್ ಅದು ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಇದು ಇಮಿಡಿಯೇಟ್ ಆಗುತ್ತೆ ಅಷ್ಟೇ ಡಿಫ್ರೆನ್ಸು. ಬಟ್ ಎರಡೂ ಸೇಮೇ, ಏನೂ ಡಿಫ್ರೆನ್ಸ್ ಬರಲ್ಲ. ಯಾವುದೇ ಕಾರಣಕ್ಕೂ ಹಣ್ಣಾಗಲಿ ಜ್ಯೂಸ್ ಆಗಲಿ ಖಾಲಿ ಹೊಟ್ಟೆಲಿ ತಿನ್ನಬಾರ್ದು, ಊಟದ ನಂತರನೇ ಸೇವಿಸಬೇಕಾಗತ್ತೆ. ರೆಸಿಪಿ ಏನಪ್ಪ ಅಂದರೆ ನೇರಳೆ ಹಣ್ಣಿನ ರಸಾಯನ, ಪುಡ್ಡಿಂಗ್ ಅಂತ ಹೇಳ್ತಾರೆ ಇದನ್ನು ಇಂಗ್ಲೀಷಲ್ಲಿ. ಇದಕ್ಕೆ ಇನ್ನು ಮಿಕ್ಕಿರೋಂಥ ಇದು ಕೂಡ ಒಂದು 8ರಿಂದ 10ರಷ್ಟು ನೇರಳೆ ಹಣ್ಣನ್ನು ಪಲ್ಪ್ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಗೆ ಹಾಕೋತಿದ್ದೀನಿ. ಪೇಸ್ಟ್ ರೀತಿ ಮಾಡಬೇಕಾದ್ರೂ ಹಾಕೋಬೋದು. ಹಾಗೆ ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸು 1 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೆ, ಒಂದು 5ರಿಂದ 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ. ನೇರಳೆ ಹಣ್ಣು ಸ್ವಲ್ಪ ಒಗರು ಬರೋದ್ರಿಂದ ಇದಕ್ಕೂ ಕೂಡ ಸ್ವೀಟ್ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಮ ಇದು ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಶುಗರು ಅಥವಾ ಬೆಲ್ಲ ಅಥವಾ ಜೇನುತುಪ್ಪ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಜೇನುತುಪ್ಪ ಹಾಕೋದ್ರಿಂದ. ಹಾಗಾಗಿ ನೋಡಿ ನಿಮ್ಮ ಕನ್ವೀನಿಯೆಂಟು ಯಾವುದು ಬೇಕಾಗುತ್ತೆ, ನೀವು ಯಾವುದು ಇಷ್ಟಪಡ್ತೀರೋ ಅದನ್ನು ಹಾಕೋಬಹುದು. ಹಾಕೊಂಡ ನಂತರ ಇದಕ್ಕೆ ನಾನು ಒಂದು 5ರಿಂದ 10 ನಿಮಿಷಗಳ ಕಾಲ ಹಾಲನ್ನ ಚಿಲ್ ಮಾಡೋಕೆ ಇಟ್ಟಿದ್ದೆ. ಆ ಹಾಲನ್ನ ಹಾಕೋತಾಯಿದ್ದೀನಿ. 1 ಕಪ್ನಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಇದು ಇಬ್ರಿಗಾಗೋಷ್ಟು ಮಾಡ್ತಾಯಿದ್ದೀನಿ ನಾನೀಗ. ಚಿಲ್ಲಾಗಿರೋಂಥ 1 ಕಪ್ನಷ್ಟು ಹಾಲನ್ನ ಕಾಯಿಸಿ ಆರಿಸಿರೋಂಥ ಹಾಲು ಚಿಲ್ ಮಾಡಿರೋವಂಥದ್ದು ಅದನ್ನು ಹಾಕೋತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇರೆ ಇನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟೇ ಇದು. ಇದಕ್ಕೆ ಇಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಪೇಸ್ಟ್ ಆದರೂ ಮಾಡ್ಬೋದು, ಇಲ್ಲ ಪಲ್ಪ್ನ ಡೈರೆಕ್ಟಾಗಾದರೂ ಹಾಕೋಬೋದು. ಹಾಕೊಂಡ ನಂತರ ಡ್ರೈ ಫ್ರೂಟ್ಸ್, ನಿಮ್ಗೆ ಇಷ್ಟ ಆಗಿರೋಂಥ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಗಾರ್ನಿಷ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಬೇಡ ಅಂತಂದರೆ ಈ ಥರ ಮೆಲನ್ನು ಮತ್ತು ಸನ್ಫ್ಲವರ್ ಸೀಡ್ಸು ಎಲ್ಲ ಇರುತ್ತಲ್ಲ, ಪಂಪ್ಕಿನ್ ಸೀಡ್ಸು, ಅದರಿಂದ ಗಾರ್ನಿಷಿಂಗ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ 2 ರೆಸಿಪೀಸು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸು ರೆಸಿಪೀಸ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.